ಹೊಳೆನರಸೀಪುರ ಪಟ್ಟಣದಲ್ಲಿ ಹಾಗೂ ತಾಲೂಕಿನಲ್ಲಿ ಬರುತ್ತಿರುವ ಮಳೆ ರೈತರ ಮೊಗದಲ್ಲಿ ಮಂದಹಾಸ ತರಿಸಿದ್ದರೆ ಪಟ್ಟಣದ ಬೈಪಾಸ್ ರಸ್ತೆಯ ನಿವಾಸಿಗಳ ಕಣ್ಣಲ್ಲಿ ನೀರು ತರಿಸಿದೆ. ಪಟ್ಟಣದಲ್ಲಿ ಶುಕ್ರವಾರ ಅಂದರೆ ಇಂದು ಸಂಜೆಯಿಂದ ನಿರಂತರವಾಗಿ ಬರುತ್ತಿರುವ ಮಳೆಯು ಪಟ್ಟಣದಲ್ಲಿ ಅವಾಂತರವನ್ನೇ ಸೃಷ್ಟಿಸಿದೆ. ಪಟ್ಟಣದ ರೈಲ್ವೆ ಸ್ಟೇಷನ್ ಸಮೀಪದ ಬೈಪಾಸ್ ರಸ್ತೆಯ ಶ್ರೀ ಉತ್ತಮ ತಮ್ಮೇಗೌಡ ಕಲ್ಯಾಣ ಮಂಟಪದ ಅಕ್ಕಪಕ್ಕದ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು, ಮನೆಗಳಲ್ಲಿ ವಸ್ತುಗಳು ನೀರಿನಲ್ಲಿ ನೆಂದಿದ್ದರೆ ಮನೆಯ ನೀರಿನ ಸಂಪುಗಳಿಗೆ ಮಳೆ ನೀರಿನ ಜೊತೆಗೆ ಹರಿಯುವ ಚರಂಡಿಯ ಕೊಳಚೆ ನೀರು ಸೇರಿಕೊಂಡು ಸಂಪುಗಳಿಗೆ ನುಗ್ಗಿದೆ. ಇದೇ ಪರಿಸ್ಥಿತಿ 2023ರಲ್ಲಿ ಒಮ್ಮೆ ನಡೆದು ಮನೆ ಹಾಗೂ ಸಂಪು ಸ್ವಚ್ಛಗೊಳಿಸುವಲ್ಲಿ ನಿವಾಸಿಗಳು ಹೈರಾಣವಾಗಿದ್ದರು. ಅಂದಿನ ದಿನಗಳಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಮಹೇಂದ್ರ ಅವರು ಮಳೆ ನೀರು ಸರಾಗವಾಗಿ ಹರಿಸಲು ಚರಂಡಿಗಳನ್ನು ಸ್ವಚ್ಛಗೊಳಿಸಿದ್ದರು. ಆದರೆ ಇಂದು ಸುರಿದ ಧಾರಾಕಾರ ಮಳೆಯಿಂದಾಗಿ ರಾಜಕಾಲುವೆಯ ನೀರು, ರಸ್ತೆಗಳ ನೀರು ಇಳಿಜಾರಿನಲ್ಲಿ ಹರಿದು ರೈಲ್ವೆ ಅಂಡರ್ಪಾಸ್ ಮಳೆ ನೀರಿನಲ್ಲಿ ತುಂಬಿಕೊಂಡಿದ್ದರೆ ತಾಲೂಕ್ ಪಂಚಾಯತ್ ಕಟ್ಟಡದ ಒಳಗೆ ನೀರು ನುಗ್ಗಿ ನೀರು ಹೊರ ಹಾಕಲು ಅಗ್ನಿಶಾಮಕ ಠಾಣೆಯ ವಾಹನವನ್ನು ಕರೆಸಲಾಗಿತ್ತು. ಆದರೆ ಬೈಪಾಸ್ ರಸ್ತೆಯ ನಿವಾಸಿಗಳ ಸ್ಥಿತಿಯು ಆಡಳಿತದ ವ್ಯವಸ್ಥೆ ಹಾಗೂ ಗಂಟೆ ಹೊಡಿ ಸಂಬಳ ತಗೋ ಎಂಬ ಮನಸ್ಥಿತಿ ಅಧಿಕಾರಿಗಳ ಕಾರ್ಯವೈಖರಿಗೆ ಸಾಕ್ಷಿಯಾಗಿದೆ.